ಹೆಸರು ಮಾತ್ರ ಸಿಕ್ಕಾಪಟ್ಟೆ ಖಡಕ್ ಆಗಿದೆ. ಜೇಮ್ಸ್ ಬಾಂಡ್ ಅಂತ ರಾಜು ತಮ್ಮ ಹೆಸರು ಜೊತೆ ಇಟ್ಕೊಂಡಿದ್ದಾರೆ. ಆದ್ರೆ ರಾಜುಗೂ ಒಂದು ಹಾರ್ಟ್ ಇದೆ. ಆ ಹಾರ್ಟ್ ಒಳಗೆ ಪ್ರೀತಿ ಇದೆ, ರೊಮ್ಯಾನ್ಸ್ ಇದೆ. ರೊಮ್ಯಾಂಟಿಕ್ ರಾಜು ಈ ಒಂದು ಸೈಡ್ ನ ತೋರ್ಸೋದಕ್ಕೆ ಈ ಹಾಡೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಸಾಂಗ್ ಲಾಂಚ್ ಆಗ್ತಾ ಇದೆ 11/11ಕ್ಕೆ. ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ಕಣ್ಮಣಿ ಸಾಂಗ್. ಇನ್ನು ಒಂದೇ ಒಂದು ನಿಮಿಷ ಇದೆ. ನಿನ್ನೆ ಅಷ್ಟೇ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಹಾಡನ್ನ ನೋಡಿ ಇಡೀ ಟೀಮ್ಗೆ ತಮ್ಮ ವಿಶಸ್ ಅನ್ನ ಹೇಳಿದ್ದಾರೆ. ಈಗ ಅವರ ವಿಶಸ್ ಜೊತೆಗೆ ಲಾಂಚ್ ಮಾಡೋಣ ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ಕಣ್ಮಣಿ ಸಾಂಗ್ ನಿಮ್ಮೆಲ್ಲರ ಮುಂದೆ. ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತಿನ ಈವೆಂಟ್ ನೋಡಿದಿರ ನೀವೇ, ಹಿಂದ್ಗಡೆಯಿಂದ ನಮ್ಮ ಮೋಕ್ಷೇಂದ್ರ ಸರ್ 2 ಸಲ ಬಿಂತ ಹೇಳಿದ್ರು ಸೂಪರ್ ಆಗಿದೆ ಸಾಂಗ್ ಅಂತ. ಸೊ ನಮ್ಗೆ ಅಲ್ಲೇನೆ ಖುಷಿ ಆಯ್ತು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಸಾಂಗ್ ಬಗ್ಗೆ ಏನ್ ಹೇಳ್ಬೇಕು ಅಂತ. ಯಾಕಂದ್ರೆ ಪ್ರತಿ ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮಾಡಿರೋ ಕೆಲಸ ತೋರಿಸಿರ್ತೀವಿ, ಬಟ್ ಅದ್ರ ಬಗ್ಗೆ ನಾವೇ ಏನ್ ಹೇಳ್ಕೊಳ್ಳೋದು ಅನ್ನೋ ಒಂದು ಇರುತ್ತೆ. ನಾವು ಇಂಟ್ರಾಕ್ಷನ್ ಮಾಡಿದ್ರೆ ಈಗ ನಿಮ್ ಕಡೆಯಿಂದ ಒಂದು ಪ್ರಶ್ನೆಗಳಿತ್ತು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋದಿತ್ತು ಅಂದ್ರೆ ಹೇಳ್ಕೋಬಹುದು. ಈಗ ಸುಮ್ಮನೆ ನಮ್ ಕೆಲಸ ನಾವೇ ಮಾತಾಡೋದು ಅಂದ್ರೆ ಏನೋ ತರ ಹಿಂಸೆ ಅಂತ ಯಾವತ್ತೂ. ಸರ್ ನಂದು ಒಂದೇ ಒಂದು ಪ್ರಶ್ನೆ. ಇದಕ್ಕೆ ಮುಂಚೆ ನಾವು ಒಂದು ಲವ್ ಫೇಲ್ಯೂರ್ ಸಾಂಗ್ ಅನ್ನ ರಿಲೀಸ್ ಮಾಡಿದ್ವಿ, ಬೇಕಿತ್ತಾ ಅಂತ. ಫಸ್ಟ್ ಲವ್ ಆಗುತ್ತೆ, ಆಮೇಲೆ ಲವ್ ಫೇಲ್ಯೂರ್ ಆಗೋದು ಒಂದು ಸಹಜ. ಆದ್ರೆ ನೀವು ಫಸ್ಟ್ ಲವ್ ಫೇಲ್ಯೂರ್ ಮಾಡಿಸಿ ಆಮೇಲೆ ಇವಾಗ ಒಂದು ಲವ್ ಸಾಂಗ್ ಅನ್ನ ಬಿಟ್ಟಿದ್ದೀರಾ, ಏನಕ್ಕೆ ಅಂತ ಕೇಳ್ಬಹುದಾ? ಏನ್ ಲಾಜಿಕ್ ಇದರಿಂದ? ಏನಿಲ್ಲ, ನಾನು ಬೇಸಿಕಲಿ ಉಪ್ಪಿಸರ್ ಸ್ಕೂಲಿಂದ ಎಲ್ಲ ಉಲ್ಟಾ ಫಸ್ಟ್ ಎಂಡ್ ಅಂತ ತೋರಿಸ್ಬಿಟ್ಟು ಫಸ್ಟೇ ಲವ್ ಫೇಲ್ಯೂರ್ ತೋರಿಸಿ ಆಮೇಲೆ ಲವ್. ಈಗ ನೀವು ಯಾವ ಸಾಂಗ್ ನಿಮ್ಮ ಲೈಫ್ ಇನ್ಸ್ಪಿರೇಷನ್ ಸರ್? ಬ್ರೇಕಪ್ ಸಾಂಗ್ ಅಥವಾ ಈ ಒಂದು ರೊಮ್ಯಾಂಟಿಕ್ ಸಾಂಗ್? ಸಿಕ್ಕಾಪಟ್ಟೆ ಬ್ರೇಕಪ್ಸ್ ಲವ್ ತುಂಬಾ ಆಗಿದೆ, ಬ್ರೇಕಪ್ಸ್ ತುಂಬಾ, ಎರಡು ಎಕ್ಸ್ಪೀರಿಯನ್ಸ್ ಇದೆ. ಸರ್ ನೀವು ರಾಜು ಜೇಮ್ಸ್ ಬಾಂಡ್ ಈ ಸಿನಿಮಾದ ಕಥೆನ ಫಸ್ಟ್ ರ್ಯಾಂಕ್ ರಾಜು ಬರ್ದಿದ್ದ, ಇಲ್ಲ ಅಂತಂದ್ರೆ ಗುರುನಂದನ್ ಅವರು ಬರ್ದಿದ್ದ? ಈ ಸಿನಿಮಾನೇ ಅವ್ರು ನನಗೆ ಬರ್ತಿದ್ದೆ ಆಕ್ಚುಲಿ. ಯಾಕಂದ್ರೆ ಅವ್ರದ್ದು ತಗೊಂಡಿದ್ದ ಪ್ರಾಜೆಕ್ಟ್ ನನಗೆ, ಸೊ ಐಡಿಯಾ ಅವ್ರದಿತ್ತು. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನ್ ಮಾಡಿದೆ, ಪ್ರೊಡ್ಯೂಸರ್ಸ್ ಮತ್ತೆ ಹೀರೋ ಅವ್ರದೇ ಇತ್ತು ಕತೆ. ಸೊ ಗುರುನಂದನ್ ಅವರು ನನಗೆ ಒಳ್ಳೆ ವೆರಿ ಗುಡ್ ಫ್ರೆಂಡ್ ಅವರು. ಸೊ ಆಗಿಂದ ಅವ್ರು ನನ್ನ ಪ್ರೊಡ್ಯೂಸರ್ಸ್ ಇಂಟ್ರೊಡ್ಯೂಸ್ ಮಾಡಿ ಹಂಗಾಗಿ ಪ್ರಾಜೆಕ್ಟ್ ಇದೆ. ಮೀಡಿಯಾದವ್ರು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡ್ಬೇಕು. ಇವತ್ತಿಗೂ ಸಾಂಗ್ ನಿಮ್ಗೆ ಎಷ್ಟು ಫ್ರೆಶ್ ಆಗಿ ಸೌಂಡ್ ಆಗುತ್ತೆ ಅಂದ್ರೆ ಅದು ಅವ್ರ ವರ್ಕ್. ಎಂಟರ್ ಕ್ರೆಡಿಟ್ಸ್ ಗೋಸ್ ಟು ಅನೂಪ್ ಸಿಂಗ್. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಅಂಡ್ ಜ್ಯೋತಿ ವ್ಯಾಸರಾಜ್ ಅಂತ ಹೇಳಿ ಅವ್ರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ದಿರೋದು. ನನಗೆ ಏನ್ ಅನ್ಸಿದ್ದು ಅಂದ್ರೆ ಆಕೆ ಕೈಗಳ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆಕೆ ಬರ್ದಿರೋ 2 ಸಾಂಗ್ ಲಂಡನ್ ಶೂಟ್ ಮಾಡಿದ್ದು. ಸೊ ಅವ್ರ ಸಾಂಗ್ ಬರ್ಸೋದು ಮೋಸ್ಟ್ ಅಬ್ರಾಡ್ ಶೂಟ್ ಮಾಡ್ಬೋದು ಮೋಸ್ಟ್ಲಿ. ಸೊ ತುಂಬಾ ಅವರು ಚೆನ್ನಾಗಿ ಬರ್ದಿದ್ದಾರೆ, ಸೆನ್ಸಿಟಿವ್ ಕೇಳಂಗೆ ಇಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂಡ್ ಮುರಳಿ ಮಾಸ್ಟರ್ ನಮ್ಮ ಆಸ್ಥಾನ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಿಮ್ಗೆ ವಿಜುವಲ್ ಕ್ವಾಲಿಟಿ ನೋಡೋಣ ಗೊತ್ತಾಗುತ್ತೆ. ಅಂದ್ರೆ ಪ್ರೊಡ್ಯೂಸರ್ಸ್ ಏನಕ್ಕೂ ಕಮ್ಮಿ ಮಾಡಿಲ್ಲ. ಯಾವ ಲೊಕೇಶನ್ ಬೇಕೋ ಅದು ಎಷ್ಟು ದಿನ ಶೂಟ್ ಮಾಡ್ತೀವೋ ಅಷ್ಟು ಫ್ರೀಡಮ್ ಕೊಟ್ಟಿದ್ರೆ ಅಂಡ್ ಅದು ಸ್ಕ್ರೀನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಆಲ್ರೆಡಿ. ಅಂಡ್ ನಮ್ಮ ಲೀಡ್ ಆದಂತ ಗುರು ಮತ್ತೆ ಮೊದಲಾಗಿ ಎಕ್ಸ್ಟ್ರಾ ಕ್ರೆಡಿಟ್ಸ್ ಯಾಕೆ ಅಂದ್ರೆ ಒಂದು -4 -6 ಏನಿತ್ತು ಟೆಂಪರೇಚರ್. ಕೆಲವೊಂದು ಶಾರ್ಟ್ಸ್ ಗಳಲ್ಲಿ ನೀವು ನೋಡ್ಬೋದು ಆ ಸಣ್ಣ ಶಿವರಿಂಗ್ ಕಾಣುತ್ತೆ ಇಬ್ರು, ಬಿಕಾಸ್ ಆಫ್ ಅದು ಭಯ ಅಲ್ಲ, ಚಳಿ. ಸೊ ಅಂತದ್ರಲ್ಲೇ ಅವರು ಆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಪರ್ಫಾರ್ಮ್ ಮಾಡಿ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಎಮೋಟ್ ಮಾಡಿದ್ದಾರೆ. ಸೊ ಟೋಟಲ್ ಟೀಮ್ ನಿಮ್ಗೆ ಇಡೀ ಸಿನಿಮಾ ಇದೇ ಕ್ವಾಲಿಟಿ ಇದೆ. ಅಂದ್ರೆ ನಿಮ್ಗೆ ಟೋಟಲ್ ಸಿನಿಮಾ ನಾನು ಹೇಳ್ತಾ ಇರೋದು. ಈಗ ಏನ್ ಸಾಂಗ್ ಕ್ವಾಲಿಟಿ ನೋಡಲ್ಲ ಅದೇ ಕ್ವಾಲಿಟಿ ಎಂಟೈರ್ ಸಿನಿಮಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜನರಲಿ ಪ್ರೀತಿ ಹಾಡುಗಳಿಗೆ ಅಥವಾ ಬ್ರೇಕಪ್ ಸಾಂಗ್ ಗಳಿಗೆಲ್ಲ ಸ್ವಲ್ಪ ಜೆಂಟ್ಸ್ ಸಾಹಿತ್ಯನ ಬರೆಯೋದನ್ನ ನಾವು ನೋಡಿದೀವಿ, ಅದು ಸ್ವಲ್ಪ ಕಾಮನ್. ಆದ್ರೆ ಇಂಥ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಗೆ ಸಾಹಿತ್ಯನ ಬರೆದಿರೋರು ಜ್ಯೋತಿ ವ್ಯಾಸರಾಜ್ ಅವರು. ಅವ್ರ ಕೈಲಿ ಸಾಹಿತ್ಯನ ಬರ್ಸ್ಬೇಕು ಅನ್ನೋದು ನಿಮ್ಮ ಐಡಿಯಾನ ಅಥವಾ ಯಾರ ಐಡಿಯಾ? ಅದು ಇಲ್ಲ, ಅದು ಅನೂಪ್ ಸರ್ ಸಜೆಸ್ಟ್ ಮಾಡಿದ್ರು. ಸೊ ನನ್ಗೆ ಒಂದು ಇಷ್ಟ ಆಯ್ತು ಆಕ್ಚುಲಿ. ಏನಂದ್ರೆ ಒಂದು ಹೆಣ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ, ಈಗ ನಾವು ಒಂದು ನಮ್ದೇ ಒಂದು ಆ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇರ್ತೀವಿ. ಒಂದು ವುಮನ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ನಮ್ಗೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೆ ಅವರು ಬರ್ತಿತ್ತು. ಬಟ್ ನಿಮ್ಗೆ ಎಂಟೈರ್ ಸಾಂಗ್ ಲಿರಿಕ್ಸ್ ಕೇಳಿದ್ರೆ ನಿಮ್ಗೆ ಎಲ್ಲೂ ಪೊಯಿಟಿಕ್ ಆಗಿಲ್ಲ. ಯೂಶಲಿ ನಾನು ಪೊಯಿಟಿಕ್ ಅಂದ್ರೆ ಯಾವ ಸೆನ್ಸ್ ಹೇಳ್ತಾ ಇದ್ರೆ ಅಂದ್ರೆ ಈಗ ಜೈನ್ ಕಾಕಿಣಿ ಸರ್ ಬರೀತಾರಲ್ಲ, ಆತರ ಕಾವ್ಯಾತ್ಮಕವಾಗಿಲ್ಲ. ಒಂದು ಎವ್ರಿ ಲೈನ್ ಫ್ಲರ್ಟ್ ಮಾಡೋ ತರ ಇದೆ.
ಒಂದು ಪಿಕಪ್ ಲೈನ್ಸ್ ಅಂತ ಹೇಳ್ತೀವಲ್ಲ. ಸೊ ಇದು ಬೇಸಿಕಲಿ ನಾವು ಅದೇ ಇಂಟೆನ್ಷನ್ ಅಲ್ಲಿ ನಾನು ಅವ್ರು ಫೀಡ್ ಮಾಡಿದ್ದೆ. ಅಂದ್ರೆ ಇದು ನಮ್ಗೆ ಪೊಯಿಟಿಕ್ ಹಾಕ್ಬೇಡ, ಒಂದು ಹುಡುಗ ಹುಡುಗಿ ಫ್ಲರ್ಟ್ ಮಾಡತ್ತಾರೆ ಇಲ್ಲಿ ಈಚ್ ಲೈನ್ ಅಂತ. ಸೊ ಅದನ್ನ ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ನೀವು ಫ್ಲರ್ಟ್ ಮಾಡ್ತಿದ್ರ ಸರ್ ಕಾಲೇಜ್ ಡೇಸ್ ಅಲ್ಲಿ? ತುಂಬಾ ಫ್ಲರ್ಟ್ 100% ಮಾಡಿದ್ವಿ, ಯಾರು ಮಾಡಿದಲ್ಲ. ಪಿಕಪ್ ಲೈನ್ ಹೇಳಿ ಸರ್ ನೋಡೋಣ, ಏನ್ ತುಂಬಾ ಯೂಸ್ ಮಾಡಿದಂತ ಒಂದು ಪಿಕಪ್ ಲೈನ್. ಸದ್ಯಕ್ಕೆ ನಾನು ತಲೆ ನೋಡ್ತೇವೆ ಒಂದೇ ಪಿಕಪ್ ಲೈನ್ ಇನ್ ಸಿನಿಮಾಸ್ 14 ಫೆಬ್ರವರಿ 2025 ಅದೊಂದೇ ಪಿಕಪ್ ಲೈನ್. ಸರ್ ಒಂದೇ ಒಂದು ಡೌಟ್, 14 ಫೆಬ್ರವರಿ ಬಂದು ವ್ಯಾಲೆಂಟೈನ್ಸ್ ಡೇ, ಆದ್ರೆ ಇದು ಜೇಮ್ಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಈ ಒಂದು ಬಾಂಡ್ ಸಿನಿಮಾಗೂ ಪ್ರೇಮಿಗಳ ದಿನಾಚರಣೆಗೂ ಏನ್ ಲಿಂಕು ಸರ್? ಯಾಕೆ ನೀವು ವ್ಯಾಲೆಂಟೈನ್ಸ್ ಡೇ ಚೂಸ್ ಮಾಡಿದ್ದು ಸಿನಿಮಾ ರಿಲೀಸ್ ಮಾಡಕ್ಕೆ? ಲವ್ ಯಾರು ಚೂಸ್ ಮಾಡಲ್ಲ ಹೇಳಿ, ಎಲ್ಲರೂ ಚೂಸ್ ಮಾಡ್ತಾರೆ. ಅದು ಬಾಂಡ್ ಆಗಿರ್ಬೋದು ಅಥವಾ ಸ್ಟ್ರೀಟ್ ಅಲ್ಲಿ ಬೆಗ್ಗರ್ ಆಗಿರ್ಬೋದು, ಯಾರಾದ್ರೂ ಲವ್ ಅದನ್ನ ನಮ್ಮ ಬಾಂಡೆ ಆನ್ಸರ್ ಮಾಡ್ತಾರೆ. ಏನೇ ಸರ್ ಇದು ಈ ಸಾಂಗ್ ನಾವು ಆಲ್ಮೋಸ್ಟ್ ಒಂದು ವಾರ ಶೂಟ್ ಮಾಡಿದ್ವಿ ಸರ್. ಯಾಕಂದ್ರೆ ಎಲ್ಲ ಲಂಡನ್ ಇಂದ ಒಂದು ವಾರ ಅಂದ್ರೆ ಟೈಮ್ಸ್ ಹೇಳಿ 24 hours ಒಂದು ವಾರ ಅಂತ ಕೋರಿಯೋಗ್ರಾಫರ್ ಭಯ ಆಗ್ಬಿಡುತ್ತೆ, ಎಲ್ಲಿ ಪ್ರೊಡ್ಯೂಸರ್ ಇಲ್ಲ. ಇದು ಪ್ರತಿದಿನ ಒಂದು 3 hours ಮ್ಯಾಕ್ಸಿಮಮ್ 3 hours ಶೂಟ್ ಮಾಡ್ತೀವಿ, ಯಾಕಂದ್ರೆ ವೆದರ್ ಹಂಗಿತ್ತು. ಆಮೇಲೆ ಅಷ್ಟು ಲಂಡನ್ ಔಟ್ಸ್ಕರ್ಟ್ಸ್ ಅಲ್ಲಿ ಶೂಟ್ ಮಾಡಿದ್ದು. ಅಂದ್ರೆ ಲಂಡನ್ ಒಂದು 2 hours 3 hours ಡ್ರೈವ್ ಇತ್ತು. ಎಲ್ಲ ಹೊಸ ಹೊಸ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡಿ. ಸರ್ ಈಗ ರಾಜು ಜೇಮ್ಸ್ ಬಾಂಡ್ ಅಂತ ಹೇಳಿ ಟೈಟ್ ಇಟ್ಟಿದ್ದೀರಾ. ಸೊ ಹಳೆ ಸಿನಿಮಾಗಳು ಈಗ ಜೇಮ್ಸ್ ಬಾಂಡ್ ಸಿನಿಮಾಗಳು ಬರ್ತಾ ಇಲ್ವಲ್ಲ, ಸೊ ಆ ಸಿನಿಮಾಗೂ ಈ ಸಿನಿಮಾಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ? ಆ ತರ ಸಿನಿಮಾಗಳು ಇಲ್ಲ ಸರ್. ಅಂದ್ರೆ ಜೇಮ್ಸ್ ಬಾಂಡ್ ಅದನ್ನೇ ಬರ್ತದೆ. ಟಿಪಿಕಲ್ ಜೇಮ್ಸ್ ಬಾಂಡ್ ಶೇಡ್ ಏನಿಲ್ಲ ಸಿನಿಮಾದಲ್ಲಿ. ಏನು ಜೇಮ್ಸ್ ಬಾಂಡ್ ಇಟ್ಟಿದೀವಿ ಅಂದ್ರೆ ನೀವು ಕಥೆಲಿ ಒಂದು ಬ್ಲಾಕ್ ಬರುತ್ತೆ, ನೀವು ಅದ್ ನೋಡಿದ್ರೆ ಅದನ್ನ ಗೊತ್ತಾಗುತ್ತೆ ಸರ್. ಆ ಬ್ಲಾಕ್ ನಾನು ಇವಾಗ ಹೇಳೋದು ಇಂಟ್ರೆಸ್ಟ್ ಇರಲ್ಲ ನನಗೆ. ಬಟ್ ಆ ಟಿಪಿಕಲ್ ಜೇಮ್ಸ್ ಬಾಂಡ್ ಇದನ್ಗಿಲ್ಲ, ಆ ಫ್ಲೇವರ್ ಇಲ್ಲ. ಇದು ಫುಲ್ ಆಫ್ ಹ್ಯೂಮರ್ ಸರ್. ಅಂದ್ರೆ ಟೋಟಲ್ ಹ್ಯೂಮರ್. ಅಂದ್ರೆ ಅವ್ರು ರಾಜು ಅನ್ನೋದು ಇಮೇಜ್ ಏನಿದೆ ಹ್ಯೂಮರ್, ಆ ಹ್ಯೂಮರ್ ನಾವು ಮಿಸ್ ಮಾಡಿಲ್ಲ. ಆ ಹ್ಯೂಮರ್ಗೆ ಒಂದು ಸ್ಟ್ರೀಟ್ ಸ್ಮಾರ್ಟ್ ಎಸೆನ್ಸ್ ನ ಇಟ್ಕೊಂಡು ಕ್ಯಾರಿ ಮಾಡಿ. ದೀಪಕ್ ಸರ್, ನಿಮಗೆ ಫೆಬ್ ತಿಂಗಳು ಏನು ಲಕ್ ಅನ್ಸುತ್ತಾ? ಹೆಂಗೆ ಅದಕ್ಕೇನಾದ್ರು ಹೊರಟಿದ್ದೀರಾ? ಅಲ್ಲ ನೋಡ್ಬೇಕು, ಲಕ್ ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ. ಸೊ ಅದಕ್ಕೆ ನೋಡಿ ಪ್ರೊಡ್ಯೂಸರ್ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರೇ ತುಂಬಾ ಸ್ಟ್ರಾಂಗ್ ಆಗಿ ಲಕ್ ಅಂತ ಹೇಳ್ತಾ ಇದಾರೆ ಸರ್. ಆಬ್ವಿಯಸ್ಲಿ ಹೌದೌದು. ಸೊ ಅದೇ ಇಪ್ಪತ್ತೊಂದಕ್ಕೆ ಒಂದು ಯಾವ್ದೋ ಸಿನಿಮಾ ಮುಹೂರ್ತ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ನನಗಂತೂ ನನಗೆ ಇವರಿಬ್ರು ಒಂಥರ ನಮ್ ಪ್ರೆಸ್ ಸರ್ ಹಿಂಗ್ ನಿಂತ್ಕೊಂಡಾಗ ನೋಡಿದಾಗ ಇವರಿಬ್ರು ನಂಗೆ ಜೋಡಿ ಇತ್ತು ಅಂತ ಅನಿಸ್ತೀರ ನೀವು. ಫಸ್ಟ್ ಕಾಣ್ತದೆ ನೀವಿಬ್ರು. ಅಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ನಿಮ್ಮಿಂದ ಗೊತ್ತಾಗಲ್ಲ. ಹಿಂದ್ಗಡೆ ನಿಂತ ಕೇಳ್ಬಿಡ್ತೀರಾ. ಮುರಳಿ ಮಾಡಿದಾಗ್ಲೂ ಯಾವ್ದೋ ಸಾಂಗ್ ಅದನ್ನು ಹೇಳೋದು ಕೇಳಿ. ಸೊ ಹಿಂದ್ಗಡೆ ನನಗೆ ಅನ್ಬಿಟ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಹೇಳ್ಬಿಡ್ತಾರೆ ಸರ್, ಸೂಪರ್ ಅಂತ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಸೂಪರ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್. ಸರ್ ರಾಜು ಜೇಮ್ಸ್ ಬಾಂಡ್ ಹೆಸರಲ್ಲಿ ಡೈಮಂಡ್ ಇದೆ. ಸೊ ಅದೇ ಬಾಂಡ್ ಅದೇ ಕೆಲಸ ಆಗ್ತಾ ಇರುತ್ತೆ. ಇಲ್ಲ ಇಲ್ಲಿ ಈ ಕೆಳಗಡೆ ಇಷ್ಟು ಜನನು ಒಬ್ಬೊಬ್ರು ಡೈಮಂಡ್ ಅಂತ ಕೆಲಸ ಇಲ್ಲ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಯಾರು ಡೈಮಂಡ್ ಸರ್? ಕೊಯ್ನೂರು ಅಲ್ಲ, ಅದು ಫೈನಲ್ ನೀವು 14ನೇ ತಾರೀಕು ಗೊತ್ತಾಗ್ಬಿಡೋದು ಯಾರು ಡೈಮಂಡ್ ಅಂತ. ಸದ್ಯಕ್ಕೆ ನಮ್ಮಲ್ಲಿ ಎರಡೆ ಕಾಣಿಸ್ತಾರಲ್ಲ, ಇವರೇ ಇಬ್ರು ಡೈಮಂಡ್ಸ್. ಸೊ ಮಂಜು ಸರ್ ಮತ್ತೆ ಕಿರಣ್ ಸರ್. ಈಗ ಒಬ್ಬರ ಬಗ್ಗೆ ನಾನು ತುಂಬಾ ಮಾತಾಡಲೇಬೇಕು. ದರ್ಶನ್ ಅವ್ರು ನೋಡಿ, ದರ್ಶನ್ ಅಂತ ಹೇಳಿ ಅವ್ರ ಪಾಪ ತುಂಬಾ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಏನ್ ಕ್ಲೀನ್ ಆಗಿ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯೋ ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ ಟು ದರ್ಶನ್. ಪಾಪ ಅವರು ಎಲ್ಲಾನು ಫಾಲೋ ಅಪ್ ಮಾಡಿ ಲಾಜಿಸ್ಟಿಕ್ಸ್ ಮತ್ತೆ ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು. ಥ್ಯಾಂಕ್ ಯು ದರ್ಶನ್. ಅಂಡ್ ನಾಯ್ಡು ಸರ್, ಇವರಿಬ್ರು ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್. ಇವರಿಬ್ರು ಈ ಸೈಡ್ ವಾಲ್ ತರ, ಒಬ್ರು ಈ ಸೈಡ್ ವಾಲ್, ಒಬ್ರು ಈ ಸೈಡ್ ವಾಲ್. ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳಿ. ದೊಡ್ಡ ತಾರಾ ಬಳಗ ಇದೆ ಸಿನಿಮಾದಲ್ಲಿ. ಅದು ನಿಮ್ಗೆ ಫೀಸ್ಟ್, ಆಡಿಯನ್ಸ್ಗೆ ಮಾತ್ರ ಇದೆ ಸಿನಿಮಾ. ನಿಮ್ಗೆ ಕಾಸ್ಟಿಂಗ್ ವೈಸ್ ಫೀಸ್ಟ್. ರವಿಶಂಕರ್ ಸರ್, ಅಚ್ಯುತ್ ಸರ್, ಸಾಧು ಕೋಕಿಲ ಸರ್, ತಬಲಾನಾಣಿ ಸರ್, ಚಿಕ್ಕಣ್ಣ ಸರ್, ಟೋಟಲ್ 4 ಸಾಂಗ್ ಇದೆ ಸರ್. ಇದು ನಮ್ಮ ಸೆಕೆಂಡ್ ಸಾಂಗ್. ಇನ್ನೆರಡು ಸಾಂಗ್ ಇದೆ, ಅದು ನಾವು ಪ್ಯಾನಲ್ ಪ್ಲಾನ್ಸ್ ಇದೆ. ನಾವು ಫಿಲಂ ಬಿಡೋಕ್ಕಿಂತ ಮುಂಚೆ ಶೆಡ್ಯೂಲ್ ಮಾಡಿದ್ವಿ.
ನಮ್ಮ ಗುರುನಂದನ್ ಅವರು ಮಾತಾಡ್ಬಿಟ್ಟು ಸರಿ ಕೊಡ್ಲಿಲ್ಲ ರೊಮ್ಯಾನ್ಸ್ ಗುರುಗೆ. ನೋಡಿ ಹಾಲಿವುಡ್ ಅಲ್ಲಿ ಪ್ರೊಡ್ಯೂಸರ್ಸ್ ನಮ್ಮ ಹೀರೋಯಿನ್ ಮೃದುಲ್ ಅವರಿದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ ಜಾಯ್ನ್ ಆಗಿದ್ದಾರೆ. ಮುರಳಿ ಮಾಸ್ಟರ್ ಅವ್ರ ಬಗ್ಗೆ ತುಂಬಾ ಹೇಳಕ್ಕಿದೆ, ಹೇಳ್ತೀನಿ ಈಗ. ಎಲ್ಲರಿಗೂ ಥ್ಯಾಂಕ್ ಯು. ಸಾರಿ ಸ್ವಲ್ಪ ಲೇಟ್ ಆಗಾಯ್ತು, ನಮ್ದು ಶೂಟ್ ನಡೀತಾ ಇತ್ತು ಇಲ್ಲಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಸೊ ನನ್ನ ರಾಜು ಜೇಮ್ಸ್ ಬಾಂಡ್ ಫೈನಲಿ ಡಿಸೆಂಬರ್ ಮಾಡಬೇಕಿತ್ತು. ಕಾರಣ ಅಂತ ನಿಮಗೆ ಗೊತ್ತಲ್ಲ, ಕಾರಣ ಯಾಕೆಂದ್ರೆ ಫಿಲ್ಮ್ ಬಂತು. ಹಾಗಾಗಿ ಫೆಬ್ರವರಿ 14ಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳಂದ್ರೆ ತುಂಬಾ ಇಷ್ಟ ಅವರು, ಹಾಗಾಗಿ ಆ ದಿನವೇ ಮಾಡೋಣ ಅಂತ ಇದು ಮಾಡಿದ್ದಾರೆ. ಅದು ನಿಮ್ಗೆ ಅನ್ವಯಿಸಲ್ವಾ ಪ್ರೇಮಿ ದಿನನೇ? ನಮ್ದು ಬೆಳಗ್ಗೆ ಪ್ರೇಮ, ಸಂಜೆ ಕೋಮ, ಇಲ್ಲ ಆತರ ಏನಿಲ್ಲ. ನಾನು ಲವ್ ಮಾಡಲ್ಲ, ನಾನು ಲವ್ ಇಲ್ಲ. ನಾನು ಫಸ್ಟ್ ಅದಕ್ಕೆ ನನ್ನ ಸಾಂಗ್ ಫಸ್ಟ್ ಮಾಡಿದ್ದಿಲ್ಲ, ಬ್ರೇಕಪ್ ಸಾಂಗ್. ಸೊ ಬೇಕಿತ್ತ ಸಾಂಗ್ ಮಾಡ್ಬೇಕು. ಅದಾದ್ಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ನ ಇವತ್ತು ರಿಲೀಸ್ ಮಾಡಿದೀವಿ. ತುಂಬಾ ಸೂಪರ್ ಆಗಿ ಶೂಟ್ ಮಾಡಿ, ಯಾಕೆಂದ್ರೆ ತುಂಬಾ ವೆದರ್ ಚಳಿ, ನಂಗೆ ಸ್ಟೆಪ್ ಎಲ್ಲ ಹಾಕಕ್ ಅಷ್ಟೆಲ್ಲ ಬರಲ್ಲ. ತುಂಬಾ ಬೈತಾ ಇದ್ರು ಅಂತ ಮುರಳಿ ಸರ್, ಹೆದ್ರಿ ಮಾಡ್ತಾ ಇದ್ವಿ. ಬಟ್ ಪ್ಯಾಕಪ್ ಆಗಿ 3 ಗಂಟೆ ಮೇಲೆ ತುಂಬಾ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾ ಇದ್ವಿ. ಹಂಗಾಗಿ 7 days ಆಯ್ತಷ್ಟೇ. ಇಲ್ಲಾಂದ್ರೆ ಒಂದೇಗೂ ಮುಗಿಸ್ತಾರೆ ಸಾಂಗ್. ಮೊನ್ನೆ ಒನ್ ಡೇಗೆ ಮಾಡ್ಕೊಟ್ರು, ಅಜಯ್ ನನ್ನ ಫಿಲ್ಮ್ ಒಂದೇಗೆ ಮಾಡಿದ್ರು. ಹಂಗಾಗಿ ಫ್ಲೆಕ್ಸಿಬಲ್ ಪ್ರೊಡ್ಯೂಸರ್ ತಕ್ಕಂಗೆ ಸಾಂಗ್ ಶೂಟ್ ಮಾಡ್ಕೊಡ್ತಾರೆ. ಮುರಳಿ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟ್ ಕೊಡಿ. ಇನ್ನು ಮುಂದಿನ ದಿನಗಳಲ್ಲಿ ಟ್ರೈಲರ್ ಎಲ್ಲ ಬಿಡುಗಡೆ ಮಾಡ್ತೀವಿ. ಎಲ್ಲ ವಿಷಯಗಳನ್ನ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ, ತಾರಾ ಬಳಗದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಎಲ್ಲ, ನಮ್ಮ ಚಿತ್ರದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಫೆಬ್ರವರಿ 14 ರಿಲೀಸ್ ಆಗ್ತದೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಫಿಲ್ಮ್ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು. ಅಲ್ಲ, ರಾಜು ಬಂದ್ರೆ ಜೆಂಟಲ್ಮನ್. ಮುಂಬೈಗೆಲ್ಲ ಹೋಗಿದ್ರಿ ಅಂತ ಏನೋ ಕಿವಿಗೆ ಬಿತ್ತು ವಿಷಯ, ಏನ್ ಸಮಾಚಾರ? ಕ್ಯಾ ಜಿ ಮುಂಬೈ ಎಲ್ಲ ಏನಕ್ಕೆ ಅಂತ ಕೇಳ್ಬಹುದಾ? ಹಿಂದಿನೇ ರಿಲೀಸ್ करता है हमारा प्रोड्यूसर. ಇಲ್ಲ, ನಮ್ಮ ಚಿತ್ರ ಪ್ರೊಡ್ಯೂಸರ್ ಕಡೆಯಿಂದ ಪ್ರೊಡ್ಯೂಸರ್ ಎಲ್ಲ ಅದಕ್ಕೆ ಫುಲ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಬೇಡ ಅಂದ್ರೂ ನಿಮ್ಮನ್ನು ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತಿದ್ವಿ, ನೀವು ಅದನ್ನ ಬಳಸ್ಕೊಬೇಕು ಅಂತ ಹೇಳಿ ಅವ್ರು ಯಾವ್ದೋ ಲಿಂಕ್ ಅಲ್ಲಿ ಅವರ ಲಂಡನ್ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಅವ್ರ ಡಿಸ್ಟ್ರಿಬ್ಯೂಷನ್ ನಮ್ಮ ಮೂವಿನ ತಗೊಂಡಿದ್ದಾರೆ ಒಂದು ಕಂಪ್ನಿಯವರು. ಹಾಗಾಗಿ ನಮ್ಮ ಮೂವಿನ ಸೈಮಲ್ಟೇನಿಯಸ್ಲಿ ಕನ್ನಡ ಅಂಡ್ ಹಿಂದಿ ರಿಲೀಸ್ ಆಗ್ತಿದೆ 14th. ಅದ್ರ ಪರವಾಗಿ ಫಸ್ಟ್ ಈ ಸಾಂಗ್ ನಾವು ರಿಲೀಸ್ ಮಾಡಿದ್ವಿ ಮೊನ್ನೆ ಲಾಸ್ಟ್ ವೀಕ್ ಮುಂಬೈಲಿ ಕೂಡ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ನನ್ನನ್ನ ಹಿಂದಿಗೂ ಕರ್ಕೊಂಡು ಹೋಗ್ತಾ ಇದಾರೆ. ಹಿಂದಿನೂ ಹೇಳ್ಕೊಡಿ ಹೆಂಗೆ. ಥ್ಯಾಂಕ್ ಯು. ಈಗ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಲೈಫ್ ಅಲ್ಲಿ ಲವ್ ನ ಚಾಪ್ಟರ್ ಇದು ಅಂತ ಹೇಳ್ಬಿಟ್ಟು. ಸೊ ಗುರುನಂದನ್ ಅವರ ಲೈಫ್ ಅಲ್ಲಿ ಲವ್ ಚಾಪ್ಟರ್ ಯಾವಾಗ ಓಪನ್ ಆಗುತ್ತೆ ಅಥವಾ ಓಪನ್ ಆಗಿತ್ತಾ? ಏನು ಸಮಾಚಾರ? ಓಪನ್ ಆಗ್ತದೆ, ಲವ್ ಅದು ರನ್ನಿಂಗ್ ಸುಮಾರು ಲವ್ಗಳು. ಸೊ ಬೆಳಗ್ಗೆ ಲವ್ ಆಗುತ್ತೆ, ಸಂಜೆ ಬ್ರೇಕಪ್ ಆಗುತ್ತೆ, ಆತರ. ಅದೇ ಅವರಲ್ಲಿ ನೀವೊಂದು ಲವ್ ಸಾಂಗ್ ಬ್ರೇಕಪ್ ಚೆನ್ನಾಗಿ ಲವ್ ಮಾಡಿದ್ದೀನಿ. ಇವಾಗ ಸಾಂಗ್ ಅದು ಸಖತ್ತಾಗಿ ಲವ್ ಮಾಡಿದ್ದೀರಾ. ಅದೇ ಮ್ಯಾಜಿಕ್ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಕೊರಿಯೋಗ್ರಾಫರ್ ಇಲ್ಲೇ ಇದ್ದಾರೆ ನೋಡಿ, ಒಂದು ಮೂಮೆಂಟ್ ಬೇಕಾ ನನಗೆ? ಪ್ಲೀಸ್ ಮೃದುಲಾ ಬನ್ನಿ, ಪ್ಲೀಸ್ ವೇದಿಕೆಗೆ ಬನ್ನಿ. ಅವ್ರಿಗೆ -40 ಅಷ್ಟಿಲ್ಲ, ಇನ್ನು 15 ಡಿಗ್ರಿನಲ್ಲಿ ನೀವು ಬೆಂಗಳೂರಲ್ಲಿ ನಾವು ಸದ್ಯಕ್ಕೆ -4 ಮಾಡಿರೋರು 15 ಡಿಗ್ರಿಲಿ ಮಾಡೋದು ಯಾವ ದೊಡ್ಡ ವಿಷಯ ಅಲ್ವಾ? ಬನ್ನಿ ಮೃದುಲಾ ಪ್ಲೀಸ್. ಇವಾಗ ಬಹಳ ಖುಷಿ ಆಯ್ತು ನನಗೆ. ದೀಪು ಸರ್ ಅವರಿಗೆ ಒಂದು 2 ಸಾಂಗ್ ಇದೆ, UK ಕೊಡ್ಬೇಕು ಅಂದ್ರು. ಸಿಕ್ತಲ್ಲಪ್ಪ, ಒಳ್ಳೆ ಲಾಟ್ರಿ ಸಿಕ್ತು ನನಗೆ, UK ಹೋಗೋ ಅವಕಾಶ ಸಿಕ್ತು ಅಂತ ಅನ್ಕೊಂಡು ಸರಿ ಎಲ್ಲ ಕೊಟ್ವಿ, ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಹೊರಟ್ವಿ. ವಿಸಾ ಸಿಕ್ತು, ಕರ್ಕೊಂಡು ಬಂದ್ರು. ಪ್ರೊಡ್ಯೂಸರ್ ಕರ್ಕೊಂಡು 2 ದಿವಸ ಟಕ್ಕಿ ಮಾಡಿಸಿದ್ರು ನಮ್ಗೆಲ್ಲ, ಫುಲ್ ಲೊಕೇಶನ್ಸ್ ಎಲ್ಲ ತೋರಿಸಿದ್ರು. ಆ ಲೊಕೇಶನ್ ತೋರಿಸಿದಾಗ್ಲೇನೆ ಆಕ್ಚುಲಿ ಹೇಳ್ಬೇಕು, ಅದೊಂದು ವಿಷಯ ಹೇಳ್ಬೇಕು ನಾನಿಲ್ಲಿ. ಯಾಕಂದ್ರೆ ಇವಾಗ ನಾವು ಲೊಕೇಶನ್ ನೋಡ್ಕೊಂಡ್ ಬಂದು ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು 15 days ಆಗುತ್ತೆ. ಅದು ಲೊಕೇಶನ್ ನೋಡಿ ಆ ಲೊಕೇಶನ್ಸ್ ನಾವು ಅಂದ್ರೆ ಬ್ಲಾಕ್ ಮಾಡ್ಬೇಕಂದ್ರೆ 15-20 days ಆಗುತ್ತೆ ಇಲ್ಲೆಲ್ಲ ನಾವು ಮಾಡ್ಬೇಕು ಅಂದ್ರೆ. ಬಟ್ ಅಲ್ಲಿ ಹಾಗಿಲ್ಲ. ಅಲ್ಲಿ ಸರ್ ನಮಗೆ ಲೊಕೇಶನ್ ತೋರಿಸಿದಾಗ ಈ ಸರ್ ಈ ಲೊಕೇಶನ್ ಓಕೆ ಆಗುತ್ತೆ ಅಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಅವ್ರ ಕೋರ್ಡಿನೇಟರ್ ಬರೋರು, ಅಲ್ಲೇ ಲ್ಯಾಪ್ಟಾಪ್ ಅಲ್ಲಿ ತೆಗೆದು ಅಲ್ಲಿ ಒಂದು ಮೇಲ್ ಹಾಕೋರು. ಮೇಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಬರೋದು, ಈ ಲೊಕೇಶನ್ ಓಕೆ ಅಂತ ಹೇಳೋರು. ಬಟ್ ಎಷ್ಟು ಫಾಸ್ಟ್ ಆಗಿತ್ತು ಅಂದ್ರೆ ನಮಗೆ ಹೋಗಿ ಸುತ್ತಾಡ್ಕೊಂಡು ಆದ್ಮೇಲೆ 10 ದಿವಸ ಆದ್ಮೇಲೆ ಅದು ಆತರ ಇರ್ಲಿಲ್ಲ. ನಮ್ಮಲ್ಲಿ ಆತರ ಬರ್ಬೇಕಿಲ್ಲ. ಯಾಕಂದ್ರೆ ನೋಡಿ, ನಮ್ಗೆ ಅದಕ್ಕೆ ಸಖತ್ ಖುಷಿ ಆಯ್ತು ಆ ವಿಷಯದಲ್ಲಿ. ಈ ಲೊಕೇಶನ್ ನೋಡಿರೋದ್ರಲ್ಲಿ ನಾವು 1 ದಿವಸ ನೋಡಿದ್ರೆ ನೋಡೋದು ಆ ಜಾಗ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಆ ಲೊಕೇಶನ್ ಮೇಲ್ ಹಾಕ್ತಾರೆ ಆ ಜಾಗಕ್ಕೆ. ಆದಾಗ ನಮ್ಗೆ ರೆಸ್ಪಾನ್ಸ್ ಬರುತ್ತೆ ಸಾರ್ಗೆ, ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ, ಫಿಕ್ಸ್ ಆಗ್ತಾ ಇತ್ತು. ಫಸ್ಟ್ ಡೇ ನಾವು 2 ದಿವಸ ಲೊಕೇಶನ್ ನೋಡ್ಕೊಂಡ್ ಬಂದಿವಿ. ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಗಿ ಆಯ್ತು ನಮಗೆ.
ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಗಿ ಆಯ್ತು ನಮಗೆ, ಅಂದ್ರೆ ಫುಲ್ ಸಕ್ಸಸ್ಫುಲ್ ಆಯ್ತು. ಸೆಕೆಂಡ್ ಡೇ ಮಂಜು ಸರ್ ಬಂದು ಮೀಟಿಂಗ್ ಹಾಕೋದು ಸಂಜೆ, ಮೀಟಿಂಗ್ ದಿನ ಮೀಟಿಂಗ್ ನಮ್ದು 6 ಗಂಟೆ ಆಯ್ತು, ಮೀಟಿಂಗ್ ಹಾಕೋದು 3 hours. ನಾವೆಲ್ಲೋ ಸುತ್ತಾಡೋಣ ನೋಡೋಣ ಅಂದ್ರು, ಏನು ಸಿಗ್ತಾ ಇರ್ಲಿಲ್ಲ. ಸರಿ ಏನ್ ಹೇಳೋದು ಪ್ರೊಡ್ಯೂಸರ್ ಮೀಟಿಂಗ್ ಕೂತ್ಕೊಳ್ತಾ ಇದ್ದೀವಿ. ಮೀಟಿಂಗ್ ಮುಗಿದ್ಮೇಲೆ ನಾಳೆ ಹೇಳಿದ್ರು, ನಾಳೆ 11ರಿಂದ 1 ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು. 2 hours ಮಳೆ ಇರುತ್ತೆ ಅಂದ್ರು. ನಾನಂದ್ರೆ ಏನಿಲ್ಲ ಬಿಡಿ ಸರ್, ಮಳೆ ಏನಿರಲ್ಲ, ಶೂಟ್ ಮಾಡೋಣ ಹೋಗೋಣ ಅಂದ್ವಿ. ಸೇಮ್ ಅದೇ ತರ 11 ಗಂಟೆಗೆ ಮಳೆ ಸ್ಟಾರ್ಟ್ ಆದ್ರೆ 1 ಗಂಟೆ ನಿಲ್ಲೋದು. ಅಂದ್ರೆ ಅಷ್ಟೊಂದು ಪ್ರೆಡಿಕ್ಷನ್ ಇರೋದು. ಅಂದ್ರೆ ಆ ಜಾಗದಲ್ಲಿ ಸರ್ ಹೇಳಿದ್ರು ಲೊಕೇಶನ್ಸ್ ಯಾವುದೇ ಆಗಲಿ, ಆ ಜಾಗದಲ್ಲಿ ಮಳೆ ಬರುತ್ತೆ ಮಳೆ ಬರುತ್ತೆ, ಗಾಳಿ ಅಂದ್ರೆ ಗಾಳಿ, ಹೀಗೆ ಇರುತ್ತೋ. ಆದ್ರೆ ಅದ್ರ ಪ್ರಕಾರ ನಮ್ಗೆ ಬೆಳಗ್ಗೆ ಶೂಟಿಂಗ್ 8 ಗಂಟೆಗೆ ಬೆಳಕರಿ ನಮ್ಗೆ 2:30-3 ಗಂಟೆಗೆಲ್ಲ ಕತ್ಲೆ ಹೋಗ್ಬೋದು. ಸಿಗ್ತವೆ 3 hours ಶೂಟಿಂಗ್ಸ್ ನಮ್ಗೆ ಇದ್ರಲ್ಲಿ. ಅದು ಚಳಿ, ತುಂಬಾ ಚಳಿ ಇರೋದು ಆ ಜಾಗದಲ್ಲಿ. ಪಾಪ ಇವನೇ ಒಂದ್ಸರಿ ಬಿದ್ದು ಹೋಗ್ಬಿಟ್ಟಿದ್ರು, ಅಂದ್ರೆ ಮೂರ್ಛೆಯಾಗಿ ಬಿದ್ದು ಅವ್ರಿಗೆ ಪಾಪ ಅಷ್ಟೊಂದು ಚಳಿ ಇರ್ತದೆ ಈ ಲೊಕೇಶನ್ಸ್ ಅಲ್ಲಿ. ಅದ್ಭುತವಾದ ಲೊಕೇಶನ್ ನಮ್ಗೆ ಮಂಜು ಸರ್ ನಮ್ಗೆ ಕೊಡ್ಸಿದ್ರಿ ಈ ಸಿನಿಮಾದಲ್ಲಿ. ನಿಜ ಹೇಳಿದ್ರೆ ಒಂದೊಂದು ಬ್ಯೂಟಿ ಆಗಿದೆ. 2 ಸಾಂಗ್ ಅಷ್ಟೇ ತುಂಬಾ ಒಳ್ಳೆ ಲೊಕೇಶನ್ ಕೊಡಿದೆ. ಕಿರಣ್ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್, ಆ ಕಾನ್ಸೆಪ್ಟ್, ಆಮೇಲೆ ಲೊಕೇಶನ್ಸ್ ಎಲ್ಲಾನು ಶೂಟಬಲ್ ಆಯ್ತು ನಮ್ಗೆ. ಅದೊಂದು ವಿಷಯ ಹೇಳಿ ನಾವು ಮರ್ಕೊಂಡು ಹೇಳ ಅಂತ ಗೊತ್ತಿಲ್ಲ ಇಲ್ಲಿ. ಅದೇನೆ ಕಾಸ್ಟ್ಯೂಮ್ಸ್ ಎಲ್ಲ ದಿನ ಕರ್ಕೊಂಡು ಹೋಗೋರು, ದಿನ ಕರ್ಕೊಂಡು ಹೋಗೋದು ಕಾಸ್ಟ್ಯೂಮ್ಸ್ ಪರ್ಚೇಸ್ ಮಾಡ್ಕೊಂಡು ಬರೋದು, ಇದೇ ಕೆಲಸ ಇತ್ತು ಅಲ್ಲಿ. ಅದಕ್ಕೆ ಅಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದೆ ಎಲ್ಲರೂ ಪ್ರತಿಯೊಂದು. ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡೋದು ಪ್ರತಿಯೊಂದು ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು. ಯಾಕಂದ್ರೆ ಆ ಚಳಿ ನಿಜವಾಗಿ ಕೆಲಸ ಮಾಡಕ್ಕಾಗಲ್ಲ ಮೇಡಮ್. ಹೋಗಿ ನವೆಂಬರ್ ಟೈಮಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಚಳಿ, ಆಚೆ ಬರಕ್ಕಾಗಲ್ಲ, ಬ್ಲೌಸ್ ಹಾಕೊಂಡು ಬರಕ್. ಅಂತದ್ರಲ್ಲಿ ಹೀರೋಯಿನ್ ಬರೀ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕೊಂಡು, ಹೀರೋ ಸ್ವಲ್ಪ ಕೋರ್ಸ್ ಎಲ್ಲ ಹಾಕೊಂಡು ಪಾಪ ಅವ್ರು ಅದೂ ಇಲ್ಲ ಪಾಪ, ಅಷ್ಟೊಂದು ಇದಾಗಿ ಮಾಡೋರು, ವರ್ಕ್ ಮಾಡೋರು. ನಾವು ಅಲ್ಲಿ ಟೆನ್ಷನ್ ಹೇಳ್ತಾ ಇದೀವಿ, ಈಗ ಮಾಡಿ ಅದು ಮಾಡಿ ಅಂತ. ಬಟ್ ಆದ್ರೆ ಆ ನೋವು ನಮ್ಗೆ ಅಲ್ಲಿ ನಿಂತಾಗ ಗೊತ್ತಾಗೋಲ್ಲ ಇದು. ಆಮೇಲೆ ನಮ್ಮ ಇವ್ರ ಬಗ್ಗೆ ಮಾತಾಡೋದು, ಕ್ಯಾಮರಾಮನ್ಸ್ ಬಗ್ಗೆ ಮಾತಾಡಬೇಕು. ತುಂಬಾ ಅದ್ಭುತ ತಗೊಂಡಿದ್ದಾರೆ ಈ ಸಾಂಗ್ಗೆ. ಎಲ್ಲರೂ ತುಂಬಾ ಚಳಿಯಲ್ಲಿ ಮಾಡಿದ್ರು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಆಯ್ತು ಆ ಜಾಗಗಳಲ್ಲಿ. ಮನೋಹರ್ ಜೋಶಿ ಅವರು ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡ್ರು. ನನ್ಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ರೈಟರ್ ಫೀಮೇಲ್ ಅಂತ, ಬಟ್ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನ. ಅದೇ ತರ ನಮ್ಗೆ ಇನ್ನೊಬ್ರು ಎಡಿಟರ್ ಅಮಿತ್ ಅಂತ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೊಂಡಿದ್ದಾರೆ ಈ ಸಾಂಗ್ ಇದರಲ್ಲಿ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರ ಜೊತೆಗೆ ಡಾರ್ಲಿಂಗ್ ಸಿಂಗ್ ಸಾಂಗ್ ಇಂದ ಹಿಡಿದು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಸಾಂಗ್ಸ್ಗಳು ಅವ್ರ ಜೊತೆಗೆ ಮಾಡೋ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಎಲ್ರಿಗೂ. ಇನ್ನೇನ ಕೇಳಿದ್ರೆ ಕೇಳಬಹುದು. ಏನಾದ್ರು ಪ್ರಶ್ನೆ ಇದೆಯಾ? ಮುರಳಣ್ಣ ಅವ್ರನ್ನೇ ನೋಡ್ಕೊಂಡ್ ಮಾತಾಡ್ತೀನಿ, ಇನ್ನು ನೋಡ್ಕೊಂಡು ಮಾತಾಡೋಣ. ಸರ್ ನಾನು ನೋಡ್ಕೊಂಡು ಸ್ವಲ್ಪ ಯಾರೋ ನಾಚಿಕೆ ಅಂತಂದ್ರೆ ಯಾರಿಗೆ? ಹೀರೋಗೆ ಇತ್ತು ನಾಚಿಕೆ ಜಾಸ್ತಿ. ಅದಕ್ಕೆ ಓಡಾಡೋದು ಡ್ಯಾನ್ಸ್ ಮಾಡಿದ ಇಲ್ಲ ಇತ್ತು ಅವ್ರಿಗೆ, ಆಗ ತುಂಬಾ ಶೈ ಇತ್ತು ಅವ್ರಿಗೆ. ಬಟ್ ಓಕೆ, ಅವರು ಅವ್ರ ಕಾಮಿಡಿ ಸೆನ್ಸ್ ಇದೆಲ್ಲ, ಅದು ಆಚೆ ಬಂದ್ರೆ ಕಾಮಿಡಿ ಇರುತ್ತೆ, ಬಟ್ ಕಾಮಿಡಿ ತುಂಬಾ ಇದೆ ಅವ್ರಿಗೆ. ಯಾರಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಓಕೆ, ಥ್ಯಾಂಕ್ ಯು ಮುರಳಿ ಮಾಸ್ಟರ್, ಥ್ಯಾಂಕ್ ಯು. ನಾನು ಒಬ್ಬರ ಬಗ್ಗೆ ಮುಖಂಡ ಫ್ಲಾಶ್ ಆಯ್ತು. ಲಿರಿಕಲ್ ವಿಡಿಯೋ ಗೌತಮ್ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಕ್ರಿಯೇಟಿವ್. ಸೊ ನೋಡಿದ್ರೆ ಎಷ್ಟು ಕಾಂಟೆಂಪ್ರರಿ ಆಗಿ, ಎಷ್ಟು ಸ್ಟೈಲಿಶ್ ಆಗಿ, ತುಂಬಾ ಏನಂತಾರೆ ವೆರಿ ವೆಲ್ ಪ್ರೆಸೆಂಟೆಡ್. ನಿಮ್ಗೆ ಅಷ್ಟು ಥಾಟ್ ಪ್ರೊಸೆಸ್ ನಮ್ಮ ಗೌತಮ್ದು. ಸೊ ಗೌತಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಹೇಳಿದ್ದಾರೆ ಎಷ್ಟು ಚಳಿ ಇತ್ತು ಏನು ಅಂತ. ಬಟ್ ನನ್ಗೆ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿ ಯಾವ ತರ ಎಲ್ಲ ಈಚ್ ಅಂಡ್ ಎವ್ರಿ ಶಾರ್ಟ್ ಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು, ಈ ತರ ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ 14th ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸರ್. ಅವಾಗಲೇ ಹೇಳಿದ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು, -4 ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪರೇಚರ್ ಅಂತ. ಸೊ ಹೇಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ, ನಿಮ್ಮ ಮಾತಲ್ಲಿ? ತುಂಬಾ ಕಷ್ಟ ಇತ್ತು, ಬಟ್ ಏನೋ ಒಂಥರ ಮಾಡ್ಬೇಕು ಅಂತ ಛಲ ಇದ್ದಿದ್ದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ. ಅದೊಂದು ವಿಲ್ ಪವರ್ ಇತ್ತು ಅಂತ ಅನ್ಸುತ್ತೆ. ಏನಾದ್ರು ಪ್ರಶ್ನೆ ಕೇಳೋದಿದೆ ಮೃದುಲಾ ಅವ್ರಿಗೆ? ಇದು ಮೊದಲನೇ ಸಿನಿಮಾ, ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತದೆ February 14th, ವ್ಯಾಲೆಂಟೈನ್ಸ್ ಡೇ ದಿನ. ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಎಕ್ಸೈಟೆಡ್. ಅದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇರೋದಕ್ಕೆ ಎಲ್ಲ ಪ್ರೇಮಿಗಳಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್. ಅಂಡ್ ಬಂದು ದೇರ್ ಇಸ್ ಒನ್ ಅಪರ್ಚುನಿಟಿ ಟು ಸಿ ಮೂವಿ ಆನ್ ದಟ್ ಡೇ. ತುಂಬಾ ತುಂಬಾ ಚೆನ್ನಾಗಿರುತ್ತೆ.
ರೊಮ್ಯಾನ್ಸ್ ಅಂಡ್ ಕಾಮಿಡಿ ವಿತ್ ಆಕ್ಷನ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಂದು ನೋಡಿ ಅಂತ. ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿ ಈ ಹಾಡನ್ನ ಹಿಂದಿ ವರ್ಷನ್ ಅನ್ನ ರಿಲೀಸ್ ಮಾಡಿದ್ದೀರಾ ಅಂಡ್ ಅಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ಹಿಂದಿ ವರ್ಷನ್ ಸಾಂಗ್ಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಹಿಂದಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಫ್ಕೋರ್ಸ್ ವೆರಿ ಗ್ರೇಟ್ಫುಲ್. ಅಂಡ್ ಅಲ್ಲಿಂದ ರೆಸ್ಪಾನ್ಸ್ ನೋಡಿ ಇದು ತುಂಬಾ ಖುಷಿ ಆಯ್ತು. ಗ್ರೇಟ್ಫುಲ್ ಫಾರ್ ಇಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ. ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಏನಂದ್ರೆ ಈ ಸಿನಿಮಾನ ಎಲ್ಲ ಚಿಕ್ಕಮಗಳೂರು ಅಂತಿದ್ರು ಆನೆಸ್ಟ್ಲಿ. ಯಾಕೆಂದ್ರೆ ಪ್ರೊಡ್ಯೂಸರ್ ಬಡ್ಜೆಟ್ ಕಮ್ಮಿ ಆಗಲಿ ಅಂತ. ಖಂಡಿತವಾಗ್ಲೂ ಬೇಡ, ಹೊರಗಡೆ ಮಾಡೋಣ. ಸಾಂಗ್ ಹಾಗೆ ಇದೆ. ಒಂದು ಲಂಡನ್ ಶೂಟ್ ಮಾಡೋಣ UK ಅಂದ್ಬಿಟ್ಟು ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಕೊಟ್ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ. ಯಾಕಂದ್ರೆ ಒಂದು ಚೂರಿನೂ ಕೊರತೆ ಮಾಡಲಿಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಒಂದು ಕ್ಯಾರವಾನೇ ಮಾಡ್ಬಿಟ್ಟಿದ್ರು ನಮ್ಗೆ. ಕರೆಕ್ಟಾ? ಒಂದು ಕ್ಯಾರವಾನೇ ಮಾಡ್ಬಿಟ್ಟಿದ್ರು ನಮ್ಗೆ. ಅಂದ್ರೆ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ. ಆಮೇಲೆ ಈ ಒಂದು ಜಾಗ ನೀಡಲ್ ಅಂತ, ಅದು ಜಾಗಕ್ಕೆ ಹೋಗೋದಕ್ಕೆ ಇಟ್ಸ್ ನಾಟ್ ಈಸಿ. ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ ಇಷ್ಟು ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಎಲ್ಲರೂ ನಮ್ಮೆಲ್ಲ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮುರಳಿ ಮಾಸ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು. ಸೊ ತುಂಬಾನೇ ಕೋಆರ್ಡಿನೇಟ್ ಮಾಡಿ ತುಂಬಾ ಚೆನ್ನಾಗಿ ಎಲ್ಲರೂ ಕಾಂಪ್ರಮೈಸ್ ಆಗ್ತಾರೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದ ಕಾರಣ ಫಸ್ಟ್ ನಮ್ಮ ಮಂಜು, ಡೈರೆಕ್ಟರ್ ಮುರಳಿ ಮಾಸ್ಟರ್, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಎಲ್ಲರೂ. ಸೊ ಸಿನಿಮಾ 14th ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ವರ್ಲ್ಡ್ ವೈಡ್ ಮತ್ತೆ ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಮ್ಗೆ ಅವಾಗ್ಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ ಗಳು ಅಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಗಳು ಮಾರಾಟ ಆಗಿದೆ ಅವಾಗ ನಾರ್ತ್ ಇಂಡಿಯಾದ ಎಸ್ಪೆಷಲಿ. ಇಟ್ ಇಸ್ ಆಲ್ರೆಡಿ ಅಂಡ್ ನಾರ್ತ್ ಇಂಡಿಯಾದಲ್ಲಿ ನಮ್ಗೆ OTT ಅವ್ರ ಜೊತೆ ಮತ್ತೆ ಸ್ಯಾಟಲೈಟ್ ಅದು ಮಾರ್ಕೆಟ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ನಾವು ಮೊನ್ನೆ ಬಾಂಬೆಗೆ ಹೋಗಿ ಅದೇ ಒಂದು ಉದ್ದೇಶದಿಂದ ಅಲ್ಲಿ ಒಂದು ನಮ್ಮ ಹಿಂದಿ ವರ್ಷನ್ ಸಾಂಗ್ ರಿಲೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು, ಡೈರೆಕ್ಟರ್ ಮತ್ತೆ ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇದ್ದು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಫೈನಲ್ ಕಾಲ್ ತಗೋಬೇಕು. ಬಟ್ ಏನಂದ್ರೆ ನೇಪಾಳದ ರೈಟ್ಸ್ ಸೇಲ್ ಆಗಿ ನಮ್ಗೆ ಅವಾಗಲೇ ಅದ್ರದ್ದು ಕಾಸು ಬಂತಾಗಿದೆ. ಸೊ ದಟ್ ಇಸ್ ಒನ್ ವೆರಿ ಗುಡ್ ನ್ಯೂಸ್, ವೆರಿ ಗುಡ್ ಮೂವ್. ಮತ್ತೆ ಈ ಸಿನಿಮಾನ ನಾವು ವರ್ಲ್ಡ್ ವೈಡ್, ಸೊ ನಾನೇ 45 ಸಿನಿಮಾ ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದೀನಿ. ಸೊ ಆದ್ರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, UK, ಯುರೋಪ್, ಆಸ್ಟ್ರೇಲಿಯಾ, ಸಿಂಗಪೂರ್, ಯುರೋಪ್ ಎಲ್ಲ ಕಡೆ ಮಾಡ್ತೀನಿ. ಆಮೇಲೆ ನನ್ನ ಸ್ನೇಹಿತ ರವಿ ಕಶ್ಯಪ್ ಇಲ್ಲಿ ಅವರು ಪ್ರೊಡ್ಯೂಸರು ಮತ್ತೆ ಅವರು ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್. ಆಕ್ಚುಲಿ ಈಸ್ ಅ ಲೆಜೆಂಡ್ ಅನ್ಬೋದು. ಅವರೇ ಸ್ಟಾರ್ಟ್ ಮಾಡಿದ್ದು, ಅವ್ರು ನೋಡಿ ನಾವು ಕಲ್ತ್ಕೊಂಡಿದ್ದು. ಸೊ ಈಸ್ ಆಲ್ಸೋ ಹಿಯರ್. ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಅಬೌಟ್ ದ ಮೂವಿ. ಬೇರೆ ಏನಾದ್ರೂ ಕ್ವೆಶ್ಚನ್ ಎನಿಥಿಂಗ್? ಎಲ್ಲ ಲ್ಯಾಂಗ್ವೇಜಸ್ ಡಬ್ ಆಗುತ್ತಾ ಸಪ್ರೇಟ್ ಎಲ್ಲ? ಸರ್ ಇವಾಗ ಕನ್ನಡ ಮತ್ತೆ ಹಿಂದಿನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಆರ್ಟಿಸ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಡಬ್ ಮಾಡಿದೀವಿ. ನಾವು ಬೇರೆಯವರಿಗೆ ಡಬ್ಬಿಂಗ್ ಮಾಡ್ಕೊಳ್ಳಿಗಿಂತ ಡಬ್ಬಿಂಗ್ ರೈಟ್ಸ್ ಕೊಟ್ಟಿದ್ದು ಸರ್. ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮ್ಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ನಾವು ಹಿಂದಿಗೆ ಅಂತಾನೆ ಸಿನಿಮಾ ಮಾಡಿದ್ದೀವಿ. ಈ ತಮಿಳು ತೆಲುಗುಗೆಲ್ಲ ಡಬ್ಬಿಂಗ್ ರೈಟ್ಸ್ ನ ವಿ ವಿಲ್ ಸೆಲೆಕ್ಟ್. ಬಟ್ ಹಿಂದಿನ ವಿ ಹವ್ ಸ್ಪೆಂಟ್ ಮನಿ, ವಿ ಹವ್ ಯೂಸ್ ದ ಡಬ್ಬಿಂಗ್ ಆರ್ಟಿಸ್ಟ್ ಗಳನ್ನ ಯೂಸ್ ಮಾಡಿಕೊಂಡು, ಸಿಂಗರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವೇನೆ ಎಲ್ಲಾ ಕೆಲಸಗಳನ್ನ ಮಾಡಿ ಇವಾಗ ಅದು ಒಂದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ. ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟ್ ಹಿಂದಿಯಲ್ಲಿ ರಿಲೀಸ್ ಮಾಡ್ತೀವಿ. ಬಾಂಬೆಲ್ ಆಗುತ್ತೆ ಏನ್ ಸರ್? ಬಾಂಬೆ ರಿಲೀಸ್ ಆಗುತ್ತೆ. ಹೌದು ಸರ್, ಬಾಂಬೆಲ್ ಆಗುತ್ತೆ, ಎಂಟೈರ್ ನಾರ್ತ್ ಇಂಡಿಯಾ ಆಗುತ್ತೆ. ನಮ್ದೆಲ್ಲ ಥಿಯೇಟರ್ ಲಿಸ್ಟ್ ಎಲ್ಲ ಲಿಸ್ಟ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಆಕ್ಚುಲಿ. ಸರ್ ಟೋಟಲಿ 2 ಭಾಷೆಯಲ್ಲಿ 14 ರಿಲೀಸ್. 2 ಭಾಷೆ ಸರ್, ಒಂದು ಕನ್ನಡ ಒಂದು ಹಿಂದಿ. ತಮಿಳು ತೆಲುಗು ರೈಟ್ಸ್ ಯಾರು ತಗೊಂಡು ಅವತ್ತೇ ರಿಲೀಸ್ ಮಾಡ್ಕೋತೀನಿ ಅಂದ್ರೆ ಮಾಡಬಹುದು. ಆಸ್ ಆಫ್ ನೌ ನಾವುಗಳು ಆಸ್ ಅ ಪ್ರೊಡ್ಯೂಸರ್ಸ್ ವಿ ಆರ್ ರಿಲೀಸಿಂಗ್ ಇಟ್ ಇನ್ ಕನ್ನಡ ಅಂಡ್ ಹಿಂದಿ. ಸಿನಿಮಾ ರಿಲೀಸ್ ರೆಡಿ ಆಗಿ ಎಷ್ಟು ದಿವಸ ಸರ್? ಯಾಕೆ ಇಷ್ಟೊಂದು ತಡ ಆಯ್ತು? ಓಕೆ ಫೈನ್, ಗುಡ್ ಕ್ವೆಶನ್ ಸರ್, ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಏನಂತಂದ್ರೆ ಸಿನಿಮಾ ರೆಡಿ ಆಗಿದ್ಕಿಂತ ಹೆಚ್ಚಾಗಿ ಏನಾಯ್ತಂದ್ರೆ ನಮ್ಗೆ ಎಷ್ಟು ದಿನಗಳ ಒಂದು ಮ್ಯಾಕ್ಸಿಮಮ್ ಒಂದು 1.5 to 2 years ಡಿಲೇ ಆಗಿರ್ಬೋದು. ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದ ಕೋವಿಡ್. ನಾವು ನೋಡಿ ಫಸ್ಟ್ ಟೈಮು ಈ ಒಂದು ಸಿನಿಮಾ ಮಾಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಇಟ್ಸ್ ನಮ್ದು ಡ್ರೀಮ್.
ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ, ಆಮೇಲೆ ಒಳ್ಳೆ ಆಕ್ಟರ್ಸ್ ಗಳಿದ್ದಾರೆ. ಇವಾಗ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದ್ವು. ಸೊ ಅನ್ನೆಸೆಸರಿ ಆಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ನಲ್ಲಿ, ಅದೇ ಆದ ಒಂದು ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು. ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ ನ ರೀಶೂಟ್ ಮಾಡಿದ್ವಿ. ಈಗ ಯಾವ ಹೊಸದಾಗಿ ಬೇಕಾಗಿತ್ತು ಒಂದ್ ಸ್ವಲ್ಪ ಕಂಟೆಂಟ್ ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದ್ ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್, ರೀಶೂಟ್ ಇಟ್ ಅಗೇನ್. ಅದು ಒಂದ್ ಸ್ವಲ್ಪ ಟೈಮ್ ತಗೊಂಡಿತ್ತು. ಈಗ ಫೈನಲಿ ಡಿಸೆಂಬರ್ 27 ಮಾಡ್ಬೇಕಂತಿದ್ವಿ, ಕಾರಣಾಂತರಗಳಿಂದ ಮುಂದೆ ಹೋಯ್ತು. ಫೆಬ್ರವರಿ 14th ನೀವೆಲ್ಲ ಸಿನಿಮಾ ನೋಡ್ತೀವಿ. ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಆದ್ರಿಂದ ಇವತ್ತಿನ ಇದಕ್ಕೆ ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಮಾಡಿದ್ರೆ ಏನ್ ಸರ್ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಎಲ್ಲ ಇದು ಯೂನಿವರ್ಸಲ್ ಸಬ್ಜೆಕ್ಟ್. ಇದನ್ನ 2029 ಮಾಡ್ಬೋದು, 2030 ಮಾಡ್ಬೋದು, 2015 ಮಾಡ್ಬೋದಿತ್ತು. ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದ್ರೆ ಇಟ್ಸ್ ಯೂನಿವರ್ಸಲ್ ಕಂಟೆಂಟ್, ಇಟ್ಸ್ ಅನ್ ಎವರ್ಗ್ರೀನ್ ಕಂಟೆಂಟ್. ಸರ್ ಕಾಮಿಡಿ 1960s ಬರ್ತಿತ್ತು, ಕರೆಕ್ಟಾ? ನೀವು ನೋಡ್ತಾ ಇದ್ರಿ, ನಗ್ತಾ ಇದ್ರಿ. 2025 ಇದೆ, ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ, ಈಗಲೂ ನಗ್ತೀರಾ. ಸೇಮ್ ಜಾನರ್ ಸರ್, ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್. ಅವ್ರು ಹೇಳಿದ್ರಲ್ಲ ಅವಾಗಲೇ ಒಂದು ಕಂಟೆಂಟ್ ಇದೆ ಅಂತ ಒಂದು ಸಿನಿಮಾದು, ಆ ಕಂಟೆಂಟ್ ನಾನು ರಿವೀಲ್ ಮಾಡಕ್ಕಾಗೋದಿಲ್ಲ. ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ. ಸೊ ಅದು ಕಂಟೆಂಟ್ ಪ್ಲಸ್ ಕಾಮಿಡಿ ಜಾನರ್ ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ. ಇವಾಗ ನೀವು 1960 ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಬಂತು, ಈಗಲೂ ನೋಡಿ ನಗ್ತೀರಾ, ಕರೆಕ್ಟಾ? ಸೇಮ್ ಲೈಕ್ ದಟ್. ಇನ್ನು 25 ವರ್ಷ ಆದ್ರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು, ನಗ್ಬೋದು. ಏನಾದ್ರು ಪ್ರಶ್ನೆ? ಎಲ್ಲ ಕಿರಣ್ ಮಾತಾಡ್ಬಿಟ್ಟಿದ್ದಾರೆ. ಪ್ರಶ್ನೆ ಇದೆ ಸರ್. ಕಿರಣ್ ಅವ್ರು ಹೇಳಿದ್ರು ನೀವ್ ಹೇಳಿದಂತೆ ಸಾಂಗ್ ಅನ್ನ ಫಾರಿನ್ ಅಲ್ಲಿ ಶೂಟ್ ಮಾಡೋಣ ಅಂತ. ಸಾಂಗ್ ಶೂಟಿಂಗ್ ಏನೋ ಫಾರಿನ್ ಅಲ್ಲಿ ಮಾಡಿದಿರಾ, ಸಾಂಗ್ ಲಾಂಚ್ ಫಾರಿನ್ ಅಲ್ಲೇ ಮಾಡಬಹುದಿತ್ತೇನೋ? ನಿಮ್ಮ ಕೃಪಾ ಕಟಾಕ್ಷ ಇದ್ರೆ ನಾವು ಎಲ್ಲರೂ ಫಾರಿನ್ ಬಂದು ಸಾಂಗ್ ಲಾಂಚ್ ಮಾಡ್ತಿದ್ವಿ. ಒಂದ್ ಕಡೆ 5 ಜನ ಆದ್ರೆ ಕರ್ಕೊಂಡು ಹೋಗ್ಬೋದು. ಪ್ರೆಸ್ ಮೀಟ್ 50 ಜನ ಇದ್ದಾರೆ. ಸೊ ವೈ ನಾಟ್ ಲೈಕ್ ಅದೇ ತರ ಆಯ್ತು ಅಂತಂದ್ರೆ ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀತು ಅಂದ್ರೆ ಖಂಡಿತ ತಗೊಳ್ಳೋಣ. ಸೊ ಅದಕ್ಕೇನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ನಾವು ಒಂದು 25 ಜನ ಹೋಗಿದ್ವಲ್ವಾ, ಇನ್ನೊಂದು 50 ಜನ ಹೋಗೋಕ್ಕೇನು ತೊಂದರೆ ಇಲ್ಲ. ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ. ನಾವು ಕರೆದಾಗೆಲ್ಲ ಬರ್ತಾ ಇದ್ದೀರಾ, ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಹಾಗೇನೆ ಸಪೋರ್ಟ್ ಮಾಡಿ. ಇವ್ರು ಹೇಳಿದಾಗೆ ಮುಂದೆ ಕೂತ್ಕೊಂಡಿರೋ ಇವರಿಬ್ಬರು ಜೋಡಿ ತರ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಾರೆ. ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ, ತುಂಬಾ ಥ್ಯಾಂಕ್ಸ್. ಸೊ ಇನ್ನೇನು ಹೇಳ್ಬೇಕು, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಒಂದೇನಂತಂದ್ರೆ ಮೂವಿ 14th ಫೈನಲ್ ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತದೆ. ಅಗೇನ್ ಅದೇ ಸೇಮ್ ಥಿಯೇಟ್ರಿಕಲ್ ಸೆಟಪ್ಗೋಸ್ಕರ ನಮ್ಮ ಸತ್ಯ ಅವರು ಓಡಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬನ್ನಿ ಸತ್ಯ. ಅದೇ ಮೀಡಿಯಾದವರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ಸಿನಿಮಾನ ಕರ್ನಾಟಕಾದ್ಯಂತ ಸತ್ಯ ಪಿಕ್ಚರ್ಸ್ ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬನ್ನಿ ಸರ್. ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು ಯಾರು, ಅದಕ್ಕೆ ಸೊಲ್ಯೂಷನ್ ಮಾಡೋದು ಯಾರು, ಅದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಈ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇದು ವ್ಯಾಪಾರ. ಅಂದ್ರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ, ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್. ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ. ಸೊ ಇದು ವ್ಯಾಪಾರ ಅಂತಲೇ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರೂ ಜೊತೆ ಆಗ್ಬೇಕು. ಮೇನ್ ಅಂದ್ರೆ ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದ್ ಮಾತಾಡೋದು ಮತ್ತೆ ಹೊರಟೋದು, ಅವ್ರು ಬಂದ್ ಮಾತಾಡೋದು ಹೋಗೋದು ಆಗತ್ತೆ. ಬಿಟ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯಾವ್ದಕ್ಕೆ ಸಮಸ್ಯೆ ಆಗ್ತದೆ ಸರ್, ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ತರ ಕನ್ನಡ ನಿರ್ಮಾಪಕರುಗಳಿಗೆ, ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ತರ ಏನ್ ಮಾಡ್ಬೋದು ಅನ್ನೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ ಇವರೊಂದು 15-20 ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಕೋ ಡೈರೆಕ್ಟರ್ಗಳಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ರು. ಇವತ್ತು ಅವರು ನನ್ನ ಜೊತೆ ಇದ್ದಾರೆ. ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ, ಇದು ನಂದು ಸಿನಿಮಾ, ಇದು ದೀಪಕ್ ಸಿನಿಮಾ ಅನ್ನೋದಕ್ಕಿಂತ ಇದು ನನ್ನ ಸಿನಿಮಾ.
ಸೊ ನನ್ನ ಸಿನಿಮಾಗೆ ನಾವು ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಓಡಾಡ್ತೀವಿ ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್. ಬಟ್ ನಾನು ಈಗಲೂ ಹೇಳ್ತೀನಿ, ನೀವುಗಳು ನಮ್ಮ ಜೊತೆ ಇರ್ಬೇಕಷ್ಟೇ. ಅಂದ್ರೆ ತುಂಬಾ ಇದು ನಿಜವಾಗ್ಲೂ ಕೇಕ್ ಹಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು, ತುಂಬಾ ಸಮಸ್ಯೆಗಳಿದೆ. ಯಾಕಂದ್ರೆ ಆಲ್ರೆಡಿ ನಾವು ಬೆಂಗಳೂರನ್ನ ಬಿಟ್ಕೊಟ್ಟು ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗ್ಲಿ ಮಲ್ಟಿಪ್ಲೆಕ್ಸ್ ಗಳಾಗ್ಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ. ಸೊ ಅಟ್ಲೀಸ್ಟ್ ಬೆಂಗಳೂರು ದಾಟಿ ಇರೋ ಆಚೆ ಇರೋ 28-29 ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ, ಸಾವಿರಾರು ತಾಲೂಕುಗಳಿದೆ. ಅಲ್ಲೆಲ್ಲ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದಾರೆ, ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟಪಡ್ತಾ ಇದಾರೆ. ನಾವು ಅಟ್ಲೀಸ್ಟ್ ಇವಾಗ ಬೆಂಗಳೂರು ಆಗೋಗಿದೆ, ಅಲ್ಲಿಂದನಾದ್ರೂ ವಾಪಸ್ ಬರೋಣ. ಅಂದ್ರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರಿಸಿ ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾದ್ರೂ ಟ್ರೈ ಮಾಡೋಣ. ನಾವು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜ್ ಮೀಡಿಯಾ ಮುಂದೆ ಕೂತ್ಕೊಂಡು ಬೆಂಗಳೂರು ಥಿಯೇಟರ್ ಸಿಗ್ತಾರ ಅನ್ನೋಕ್ಕಿಂತ ಎಲ್ಲಿ ನೋಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅದು ರೀಚ್ ಮಾಡ್ಸೋಣ. ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ, ಇಡೀ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗಿರುವಂತ ಕೆಲಸ. ಆ ಕೆಲಸ ಖಂಡಿತ ಮಾಡೋಣ. ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ರಾಜು ಜೇಮ್ಸ್ ಬಾಂಡ್ ಪಿಕ್ಚರ್ ನಾವು ನೋಡಿದ್ವಿ, ರೀ ರೆಕಾರ್ಡಿಂಗು ಎಫೆಕ್ಟ್ಸ್ ಆಗಕ್ಕಿಂತ ಮುಂಚೆನೆ ನೋಡಿದ್ವಿ. ಸಾರ್ ಹೇಳ್ದಂಗೆ ಒಂದು ಹ್ಯೂಮರ್ ಟ್ರಾವೆಲ್, ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ, ತಂದೆ ತಾಯಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ ಇದೆ. ಎಲ್ಲ ಎಮೋಷನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿರುವಂತ ಸಿನಿಮಾ. ಒಳ್ಳೇದಾಗ್ಲಿ, ಎಲ್ಲಾ ಕನ್ನಡ ಚಿತ್ರಗಳಿಗೂ ಒಳ್ಳೇದಾಗ್ಲಿ. ಎಲ್ಲಾ ನಿರ್ಮಾಪಕರು ಇಷ್ಟು ಸಮಸ್ಯೆ ಇದೆ ಕನ್ನಡದಲ್ಲಿ 250 ಸಿನಿಮಾ ಆಗ್ತಾ ಇದೆ. ಏನಾದ್ರು ಒಂದು 10% ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದು 500 ಸಿನಿಮಾ ಆಗುತ್ತೆ. 500 ಜನ ನಿರ್ಮಾಪಕರು ಬರ್ತಾರೆ, 500 ಜನ ನಿರ್ದೇಶಕರು ಬರ್ತಾರೆ, ಒಂದು 5,000 ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ. ಒಂದು 10% ಸಮಸ್ಯೆ ಕಮ್ಮಿ ಆದ್ರೂ ಸಾಕು. ಆತರ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ. ಮತ್ತೆ ಈ ಅವಕಾಶ ಅಂದ್ರೆ ಇಷ್ಟು ಆರ್ಟಿಸ್ಟ್ ಗಳಿರೋದು, ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಗಳಿರೋ ಸಿನಿಮಾ ನಮ್ಮನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು 100% ಕೆಲಸ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸತ್ಯ ಸರ್, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಲ್ಲ ಅಂತ ಅಂದ್ರೆ ಅದನ್ನ ಬೇರೆ ಭಾಷೆಗಳು ಯಾರು ಕಿತ್ಕೊಂಡಿದೆ ಸರ್? ನಮ್ಮ ಕನ್ನಡದ ವಿತರಕರುಗಳೇ ಕಿತ್ಕೊಂಡಿರೋದು ಸರ್. ಅದು ಖಂಡಿತ ಏನಾಗತ್ತೆ ಅಂದ್ರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ. ಇವಾಗ ಏನಾಗಿದೆ ಅಂದ್ರೆ ಒಂದ್ ಸರ್ವೆ ಅಂತ ಮಾಡಿದ್ರೆ ಎಸ್ಪೆಷಲಿ ಬೆಂಗಳೂರು ಸರ್, ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸ್ ಕಮ್ಮಿ ಇದ್ದಾರೆ ಸರ್. ಅದು ನಾವು ಒಪ್ಕೋಬೇಕು. ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಕಮ್ಮಿ ಇದ್ದಾರೆ ಸರ್ ಬೆಂಗಳೂರಲ್ಲಿ, ಒಂದು 20-30% ಇರ್ಬೋದು ಅಷ್ಟೇ. ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್. ಅಂದ್ರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ, ಇದು ವ್ಯಾಪಾರ. ಅದಕ್ಕೆ ನಾನು ಹೇಳಿದ್ದು ಎಮೋಷನ್ ಇಲ್ಲ ಇಲ್ಲಿ. ಅಂದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಅವ್ರ್ಯಾರು ಬೇರೆ ಭಾಷೆಯವರು ಬಂದು ನಮ್ಮ ಥಿಯೇಟರ್ ಖಂಡಿತ ಕಿತ್ಕೊತಲ್ಲ ಸರ್. ನಮ್ಮ ಸಿನಿಮಾದ ಥಿಯೇಟರ್ಗಳನ್ನ ನಮ್ಮ ಕನ್ನಡದ ವಿತರಕರ ಕಿತ್ಕೊಂಡು ಬೇರೆ ಸಿನಿಮಾ ಕೊಡ್ತಾರೆ. ಒಂದಷ್ಟು ವಿತರಕರಲ್ಲೇ ನಿಮ್ಮಲ್ಲೇ ಕೂತು ಯಾಕೆ ಕನ್ನಡ ಸಿನಿಮಾಗಳಿಗೆ ಮೊದಲ ಪ್ರಾಧಾನ್ಯ? ಅದೇ ನಾನು ಹೇಳಿದ್ದು, ಅದೇ ನಾನು ಹೇಳ್ತಾ ಇರೋದು ಸರ್. ಅಂದ್ರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದು ಎಲ್ಲರೂ ಸೇರ್ಬೇಕು. ಇವಾಗ ನಾವು ಇಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಬಿಟ್ರೆ ನಾನು ಇನ್ಯಾರಾದ್ರೂ ವಿತರಕರ ಹತ್ರ ಹೋಗ್ತೀನಿ ಅನ್ಕೊಳ್ಳಿ, ಅವ್ರು ಬೇರೆ ಭಾಷೆ ವಿತರಣೆ ಮಾಡ್ತಾರೆ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ. ನಾನೇನಕ್ಕೆ ಕಡಿಮೆ ಶೋಗಳು ಮಾಡ್ಲಿ, ಗುರು ದುಡ್ಡು ಬರುತ್ತೆ ನನಗೆ ಅಂತಾರೆ. ಹಂಗ್ ವರ್ಕ್ ಆಗಲ್ಲ ಸರ್ ಇದು. ಅಂದ್ರೆ 10 ಜನ ಆತರ ಮಾತಾಡೋರಿದ್ದಾಗ 20 ಜನ ಈ ತರ ಮಾತಾಡೋರು ನಿಂತ್ಕೋಬೇಕು. ಈ ತರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕು ಸರ್. ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ. ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಿ ಮಾಡ್ಬೇಕು ಅನ್ನೋದ್ ಬಿಟ್ರೆ ನೀನ್ ಮಾಡ್ತಾ ಇದೀಯ ನಾನ್ ಮಾಡ್ತಾ ಇದೀನಿ ಅಂತ ಕೂತ್ಕೊಂಡ್ರೆ ಅದು ಹಂಗೆ ಟ್ರಾವೆಲ್ ಆಗತ್ತೆ ಬಿಟ್ರೆ ಅದರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್. ಇವಾಗ ನಾನು ಹೇಳ್ತಾ ಇದೀನಲ್ಲ ಸರ್, ಇವಾಗ ನಂದು ಒಂದಲ್ಲ ಹೇಳೋಲ್ಲ ಸಿನಿಮಾ ಶುಕ್ರವಾರ ಒಂದು 27-28 ಸ್ಕ್ರೀನ್ಸ್ ಅಲ್ಲಿ ಶೋನೇ ಆಗ್ಲಿಲ್ಲ. ಬಟ್ ಯಾರಿಗೆ ಹೇಳೋದು, ಅದನ್ನ ಯಾರಿಗೆ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ. ಸೊ ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳು ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು ಕೂತ್ಕೊಂಡು. ಆಯ್ತು ಈ ವ್ಯಾಪಾರ ನಾವು ಒಪ್ಕೊಳ್ಳೋಣ. ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ 30 ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆ ಸಿನಿಮಾಗಳಿಗೆ. 30 ಶೋ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಮಲ್ಟಿಪ್ಲೆಕ್ಸ್ ಅವ್ರು ತುಂಬಾ ಸುಲಭವಾಗಿ ಹೇಳ್ತಾರೆ ನಮಗೆ ವ್ಯಾಪಾರ ಆಗುತ್ತೆ ಗುರು ನಾವು ಕೊಡ್ತೀವಿ ಅಂತ. ಆದ್ರೆ ಬೆಂಗಳೂರಲ್ಲಿ ನೀವು 30 ಕೊಡ್ಬೇಡಾದ್ರು ಒಂದು 20 ಕೊಡಿ, ಒಂದು 10ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ, ಅಥವಾ ಒಂದು 3 ದಿವಸ ಬಿಟ್ಟು ಏನೋ ಒಂದು ಎಲ್ಲಾ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ಸರ್. ಅದನ್ನ ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಅದಕ್ಕೊಬ್ಬ ಏನಂತಾರ ಒಬ್ಬ ಯಾರೋ ಒಬ್ರು ಮಾತು ಕೇಳೋಂತ ಒಬ್ರು ಬಂದು ಕೂತ್ಕೋಬೇಕು, ಒಬ್ಬ ಕ್ಯಾಪ್ಟನ್ ಅಂತ ಬಂದು ಕೂತ್ಕೋಬೇಕು. ಅವ್ರ ಮಾತನ್ನ ಯಾರೋ 4 ಜನ ಮರ್ಯಾದೆಯಿಂದ ಕೇಳಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ, ಇದೆಲ್ಲರೂ ಸೇರ್ಕೊಂಡು ಮಾಡೋದೇ ಆಗುವಂತ ಕೆಲಸ ಬಿಟ್ರೆ, ಇಲ್ಲಾಂದ್ರೆ ಬರೀ ಬ್ಲೇಮ್ ಗೇಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಬ್ಲೇಮ್ ಗೇಮ್ ಆಗತ್ತೆ ಬಿಟ್ರೆ ಇನ್ನೇನು ಆಗಲ್ಲ. ಮೇನ್ ಅಂತಂದ್ರೆ ನನ್ನ ಪ್ರಕಾರ ಪ್ರೈಸ್, ಟಿಕೆಟ್ ಪ್ರೈಸ್ ಏನಿದೆಲ್ಲ ದಟ್ ಈಸ್ ಮೇನ್ಲಿ. ಇಲ್ಲ ಸರ್, ಟಿಕೆಟ್ ಪ್ರೈಸ್ ತೆಲುಗು ತಮಿಳ್ಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ? ಸೊ ಹಾಗಾಗಿ ಥಿಯೇಟರ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕಡಿಮೆ ಕೊಟ್ಬಿಟ್ಟು ತೆಲುಗು ತಮಿಳ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಪ್ರೈಸ್ ಜಾಸ್ತಿ ಇದ್ರೆ ಜನ ಕಡಿಮೆ ಬರ್ತಾರಂತ.
ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತಿದೆ ಅನ್ಸುತ್ತೆ. ರಿವರ್ಸ್. ಆಮೇಲೆ ನಾನ್ ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ, ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟರ್ ನಿಮ್ಗೆ ಕಲೆಕ್ಷನ್ಸ್ ಬರಲ್ಲ. ರಜನಿಕಾ ಸಿನಿಮಾ ಕನ್ನಡ ಮೂವಿ ಹಾಕಿ ಜಾಸ್ತಿ ಕೊಡ್ತಾರೆ. ಸೊ ಅದು ಆಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನು ಬೇರೆ ಲ್ಯಾಂಗ್ವೇಜಸ್ ಆದ್ರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ ಅಂದ್ಬಿಟ್ಟು, ಬಟ್ ಅದು ಅಪೋಸ್ ಆಗ್ಬಿಟ್ಟಿದೆ. ಸ್ಪೆಂಡಿಂಗ್ ಪವರ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳ ಜಾಸ್ತಿ ವಾಚ್ ಮಾಡ್ತಾರೆ. ಅದಿದೆ ಸರ್, ಅದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನಮಸ್ಕಾರ. ಮಂಜು ಸರ್, ಕಿರಣ್ ಸರ್ ತುಂಬಾ ವರ್ಷಗಳಿಂದ ಗೊತ್ತು. ಅಂಡ್ ಗುರು ನನ್ನ ಫ್ರೆಂಡ್. ಈ ಸಿನಿಮಾ ಶುರುವಾದಾಗಿನ ಗೊತ್ತು. ದೀಪಕ್ ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗೊತ್ತು. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದಾಗ ಒಂದಷ್ಟು ಕೆಲಸಗಳಿಗೆ ನಾನು ಇನ್ವಾಲ್ವ್ ಮಾಡಿಕೊಂಡ್ರು. ಸೊ ಹಾಗಾಗಿ ಒಂದು ತಂಡವಾಗಿ ಈ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿದೀನಿ. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಮಜಾ ಮಾಡುತ್ತೆ, ಅಂದ್ರೆ ಮಜಾ ಮಾಡ್ತಾರೆ ಪ್ರೇಕ್ಷಕರು, ಅದಂತೂ ಸತ್ಯ. ಆ ತರದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜು. ಅಂಡ್ ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಸತ್ಯ ಪಿಕ್ಚರ್ಸ್ ತುಂಬಾ ಅಚ್ಚುಕಟ್ಟಾಗಿ ಒಂದು ಈಗಾಗಲೇ ಸತ್ಯ ಕೇಳ್ತಾ ಇದ್ದ ಈ ಡಿಸ್ಟ್ರಿಬ್ಯೂಷನ್ ವಿಚಾರ ಇದಲ್ಲ, ಆ ಥರದ್ದೆಲ್ಲ ತುಂಬಾ ಸ್ಟಡಿ ಮಾಡಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ ಅಂತ ಈ ಪಿಕ್ಚರ್ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ 3 ಜನ. ಒಂದೊಂದೇ ಕಾರ್ಯಕ್ರಮ ಮಾಡಿ ಒಂದೊಂದು ಹೆಜ್ಜೆನ ಇಡ್ತಾ ರಾಜು ಜೇಮ್ಸ್ ಬಾಂಡ್ ಜನರ ಮನಸ್ಸಿಗೆ ಹತ್ರ ಆಗ್ತಾ ಇದೆ. ಫೈನಲಿ ಫೆಬ್ರವರಿ